ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಚಿಕ್ಕಮಗಳೂರಲ್ಲಿದೆ. ನೋಡಿ, ಇತ್ತೀಚೆಗೆ ಕಾಡಾನೆಗಳ ದಾಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಚಿಕ್ಕಮಗಳೂರಲ್ಲಿ ಈ ಕಾಡಾನೆಗಳಿಂದ ಒಂದು ವರ್ಷದಲ್ಲಿ 13 ಜನ ಬಲಿಯಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ಇಲ್ಲಿರುವಂಥ ರೈತರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಧ್ವನಿಯಾಗಿರುತ್ತೆ. ಎಲ್ಲಿವರೆಗೂ ಇಲ್ಲಿರುವಂಥ ರೈತರಿಗೆ ಜೊತೆಗೆ ಕಾಡಾನೆಗಳಿಂದ ದಾಳಿ ಆಗ್ತಾ ಇದೆ, ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಅವರ ಜೊತೆಯಾಗಿರುತ್ತೆ. ಎಲ್ಲಿವರೆಗೂ ಕೂಡ ಅವರಿಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನು ಶುರು ಮಾಡುತ್ತೆ. ಈಗಾಗಲೇ ಕಾಡಾನೆಗಳಿಂದ ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಇಲ್ಲಿರುವಂಥ ರೈತರು ಅನೇಕ ಬಾರಿ ಹೋರಾಟವನ್ನು ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಕುರಿತಾಗಿ ವರದಿಯನ್ನು ಬಿತ್ತರಿಸ್ತಾ ಇದೆ. ಇದರ ಜೊತೆಯಾಗಿ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಚಿಕ್ಕಮಗಳೂರಲ್ಲಿದೆ. ನೋಡಿ, ಇತ್ತೀಚೆಗೆ ಕಾಡಾನೆಗಳ ದಾಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಚಿಕ್ಕಮಗಳೂರಲ್ಲಿ ಈ ಕಾಡಾನೆಗಳಿಂದ ಒಂದು ವರ್ಷದಲ್ಲಿ 13 ಜನ ಬಲಿಯಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ಇಲ್ಲಿರುವಂಥ ರೈತರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಧ್ವನಿಯಾಗಿರುತ್ತೆ. ಎಲ್ಲಿವರೆಗೂ ಇಲ್ಲಿರುವಂಥ ರೈತರಿಗೆ ಜೊತೆಗೆ ಕಾಡಾನೆಗಳಿಂದ ದಾಳಿ ಆಗ್ತಾ ಇದೆ, ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಅವರ ಜೊತೆಯಾಗಿರುತ್ತೆ. ಎಲ್ಲಿವರೆಗೂ ಕೂಡ ಅವರಿಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನು ಶುರು ಮಾಡುತ್ತೆ. ಈಗಾಗಲೇ ಕಾಡಾನೆಗಳಿಂದ ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಇಲ್ಲಿರುವಂಥ ರೈತರು ಅನೇಕ ಬಾರಿ ಹೋರಾಟವನ್ನು ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಕುರಿತಾಗಿ ವರದಿಯನ್ನು ಬಿತ್ತರಿಸ್ತಾ ಇದೆ. ಇದರ ಜೊತೆಯಾಗಿ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಚಿಕ್ಕಮಗಳೂರಲ್ಲಿದೆ. ನೋಡಿ, ಇತ್ತೀಚೆಗೆ ಕಾಡಾನೆಗಳ ದಾಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಚಿಕ್ಕಮಗಳೂರಲ್ಲಿ ಈ ಕಾಡಾನೆಗಳಿಂದ ಒಂದು ವರ್ಷದಲ್ಲಿ 13 ಜನ ಬಲಿಯಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ಇಲ್ಲಿರುವಂಥ ರೈತರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಧ್ವನಿಯಾಗಿರುತ್ತೆ. ಎಲ್ಲಿವರೆಗೂ ಇಲ್ಲಿರುವಂಥ ರೈತರಿಗೆ ಜೊತೆಗೆ ಕಾಡಾನೆಗಳಿಂದ ದಾಳಿ ಆಗ್ತಾ ಇದೆ, ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಅವರ ಜೊತೆಯಾಗಿರುತ್ತೆ. ಎಲ್ಲಿವರೆಗೂ ಕೂಡ ಅವರಿಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನು ಶುರು ಮಾಡುತ್ತೆ. ಈಗಾಗಲೇ ಕಾಡಾನೆಗಳಿಂದ ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಇಲ್ಲಿರುವಂಥ ರೈತರು ಅನೇಕ ಬಾರಿ ಹೋರಾಟವನ್ನು ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಕುರಿತಾಗಿ ವರದಿಯನ್ನು ಬಿತ್ತರಿಸ್ತಾ ಇದೆ. ಇದರ ಜೊತೆಯಾಗಿ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಚಿಕ್ಕಮಗಳೂರಲ್ಲಿದೆ. ನೋಡಿ, ಇತ್ತೀಚೆಗೆ ಕಾಡಾನೆಗಳ ದಾಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಚಿಕ್ಕಮಗಳೂರಲ್ಲಿ ಈ ಕಾಡಾನೆಗಳಿಂದ ಒಂದು ವರ್ಷದಲ್ಲಿ 13 ಜನ ಬಲಿಯಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ಇಲ್ಲಿರುವಂಥ ರೈತರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಧ್ವನಿಯಾಗಿರುತ್ತೆ. ಎಲ್ಲಿವರೆಗೂ ಇಲ್ಲಿರುವಂಥ ರೈತರಿಗೆ ಜೊತೆಗೆ ಕಾಡಾನೆಗಳಿಂದ ದಾಳಿ ಆಗ್ತಾ ಇದೆ, ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಅವರ ಜೊತೆಯಾಗಿರುತ್ತೆ. ಎಲ್ಲಿವರೆಗೂ ಕೂಡ ಅವರಿಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನು ಶುರು ಮಾಡುತ್ತೆ. ಈಗಾಗಲೇ ಕಾಡಾನೆಗಳಿಂದ ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಇಲ್ಲಿರುವಂಥ ರೈತರು ಅನೇಕ ಬಾರಿ ಹೋರಾಟವನ್ನು ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಕುರಿತಾಗಿ ವರದಿಯನ್ನು ಬಿತ್ತರಿಸ್ತಾ ಇದೆ. ಇದರ ಜೊತೆಯಾಗಿ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಚಿಕ್ಕಮಗಳೂರಲ್ಲಿದೆ. ನೋಡಿ, ಇತ್ತೀಚೆಗೆ ಕಾಡಾನೆಗಳ ದಾಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಚಿಕ್ಕಮಗಳೂರಲ್ಲಿ ಈ ಕಾಡಾನೆಗಳಿಂದ ಒಂದು ವರ್ಷದಲ್ಲಿ 13 ಜನ ಬಲಿಯಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ಇಲ್ಲಿರುವಂಥ ರೈತರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಧ್ವನಿಯಾಗಿರುತ್ತೆ. ಎಲ್ಲಿವರೆಗೂ ಇಲ್ಲಿರುವಂಥ ರೈತರಿಗೆ ಜೊತೆಗೆ ಕಾಡಾನೆಗಳಿಂದ ದಾಳಿ ಆಗ್ತಾ ಇದೆ, ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಅವರ ಜೊತೆಯಾಗಿರುತ್ತೆ. ಎಲ್ಲಿವರೆಗೂ ಕೂಡ ಅವರಿಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನು ಶುರು ಮಾಡುತ್ತೆ. ಈಗಾಗಲೇ ಕಾಡಾನೆಗಳಿಂದ ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಇಲ್ಲಿರುವಂಥ ರೈತರು ಅನೇಕ ಬಾರಿ ಹೋರಾಟವನ್ನು ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಕುರಿತಾಗಿ ವರದಿಯನ್ನು ಬಿತ್ತರಿಸ್ತಾ ಇದೆ. ಇದರ ಜೊತೆಯಾಗಿ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್.
ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಚಿಕ್ಕಮಗಳೂರಲ್ಲಿದೆ. ನೋಡಿ, ಇತ್ತೀಚೆಗೆ ಕಾಡಾನೆಗಳ ದಾಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಚಿಕ್ಕಮಗಳೂರಲ್ಲಿ ಈ ಕಾಡಾನೆಗಳಿಂದ ಒಂದು ವರ್ಷದಲ್ಲಿ 13 ಜನ ಬಲಿಯಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ಇಲ್ಲಿರುವಂಥ ರೈತರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಧ್ವನಿಯಾಗಿರುತ್ತೆ. ಎಲ್ಲಿವರೆಗೂ ಇಲ್ಲಿರುವಂಥ ರೈತರಿಗೆ ಜೊತೆಗೆ ಕಾಡಾನೆಗಳಿಂದ ದಾಳಿ ಆಗ್ತಾ ಇದೆ, ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಅವರ ಜೊತೆಯಾಗಿರುತ್ತೆ. ಎಲ್ಲಿವರೆಗೂ ಕೂಡ ಅವರಿಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನು ಶುರು ಮಾಡುತ್ತೆ. ಈಗಾಗಲೇ ಕಾಡಾನೆಗಳಿಂದ ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಇಲ್ಲಿರುವಂಥ ರೈತರು ಅನೇಕ ಬಾರಿ ಹೋರಾಟವನ್ನು ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಕುರಿತಾಗಿ ವರದಿಯನ್ನು ಬಿತ್ತರಿಸ್ತಾ ಇದೆ. ಇದರ ಜೊತೆಯಾಗಿ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಚಿಕ್ಕಮಗಳೂರಲ್ಲಿದೆ. ನೋಡಿ, ಇತ್ತೀಚೆಗೆ ಕಾಡಾನೆಗಳ ದಾಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಚಿಕ್ಕಮಗಳೂರಲ್ಲಿ ಈ ಕಾಡಾನೆಗಳಿಂದ ಒಂದು ವರ್ಷದಲ್ಲಿ 13 ಜನ ಬಲಿಯಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ಇಲ್ಲಿರುವಂಥ ರೈತರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಧ್ವನಿಯಾಗಿರುತ್ತೆ. ಎಲ್ಲಿವರೆಗೂ ಇಲ್ಲಿರುವಂಥ ರೈತರಿಗೆ ಜೊತೆಗೆ ಕಾಡಾನೆಗಳಿಂದ ದಾಳಿ ಆಗ್ತಾ ಇದೆ, ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಅವರ ಜೊತೆಯಾಗಿರುತ್ತೆ. ಎಲ್ಲಿವರೆಗೂ ಕೂಡ ಅವರಿಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನು ಶುರು ಮಾಡುತ್ತೆ. ಈಗಾಗಲೇ ಕಾಡಾನೆಗಳಿಂದ ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಇಲ್ಲಿರುವಂಥ ರೈತರು ಅನೇಕ ಬಾರಿ ಹೋರಾಟವನ್ನು ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಕುರಿತಾಗಿ ವರದಿಯನ್ನು ಬಿತ್ತರಿಸ್ತಾ ಇದೆ. ಇದರ ಜೊತೆಯಾಗಿ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಚಿಕ್ಕಮಗಳೂರಲ್ಲಿದೆ. ನೋಡಿ, ಇತ್ತೀಚೆಗೆ ಕಾಡಾನೆಗಳ ದಾಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಚಿಕ್ಕಮಗಳೂರಲ್ಲಿ ಈ ಕಾಡಾನೆಗಳಿಂದ ಒಂದು ವರ್ಷದಲ್ಲಿ 13 ಜನ ಬಲಿಯಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ಇಲ್ಲಿರುವಂಥ ರೈತರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಧ್ವನಿಯಾಗಿರುತ್ತೆ. ಎಲ್ಲಿವರೆಗೂ ಇಲ್ಲಿರುವಂಥ ರೈತರಿಗೆ ಜೊತೆಗೆ ಕಾಡಾನೆಗಳಿಂದ ದಾಳಿ ಆಗ್ತಾ ಇದೆ, ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಅವರ ಜೊತೆಯಾಗಿರುತ್ತೆ. ಎಲ್ಲಿವರೆಗೂ ಕೂಡ ಅವರಿಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನು ಶುರು ಮಾಡುತ್ತೆ. ಈಗಾಗಲೇ ಕಾಡಾನೆಗಳಿಂದ ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಇಲ್ಲಿರುವಂಥ ರೈತರು ಅನೇಕ ಬಾರಿ ಹೋರಾಟವನ್ನು ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಕುರಿತಾಗಿ ವರದಿಯನ್ನು ಬಿತ್ತರಿಸ್ತಾ ಇದೆ. ಇದರ ಜೊತೆಯಾಗಿ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಚಿಕ್ಕಮಗಳೂರಲ್ಲಿದೆ. ನೋಡಿ, ಇತ್ತೀಚೆಗೆ ಕಾಡಾನೆಗಳ ದಾಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಚಿಕ್ಕಮಗಳೂರಲ್ಲಿ ಈ ಕಾಡಾನೆಗಳಿಂದ ಒಂದು ವರ್ಷದಲ್ಲಿ 13 ಜನ ಬಲಿಯಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನು ಕೂಡ ಶುರು ಮಾಡಿದೆ. ಇಲ್ಲಿರುವಂಥ ರೈತರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಧ್ವನಿಯಾಗಿರುತ್ತೆ. ಎಲ್ಲಿವರೆಗೂ ಇಲ್ಲಿರುವಂಥ ರೈತರಿಗೆ ಜೊತೆಗೆ ಕಾಡಾನೆಗಳಿಂದ ದಾಳಿ ಆಗ್ತಾ ಇದೆ, ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಅವರ ಜೊತೆಯಾಗಿರುತ್ತೆ. ಎಲ್ಲಿವರೆಗೂ ಕೂಡ ಅವರಿಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನು ಶುರು ಮಾಡುತ್ತೆ. ಈಗಾಗಲೇ ಕಾಡಾನೆಗಳಿಂದ ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಇಲ್ಲಿರುವಂಥ ರೈತರು ಅನೇಕ ಬಾರಿ ಹೋರಾಟವನ್ನು ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಕುರಿತಾಗಿ ವರದಿಯನ್ನು ಬಿತ್ತರಿಸ್ತಾ ಇದೆ. ಇದರ ಜೊತೆಯಾಗಿ ಅಭಿಯಾನವನ್ನು ಕೂಡ ಶುರು ಮಾಡಿದೆ.